ಅರಣ್ಯ ಇಲಾಖೆಯ ಅಧಿಕಾರಿಯಿಂದ ಹಣ ಪಡೆದಿದ್ದಾರೆಂದು ನೇರವಾಗಿ ಆರೋಪ ಮಾಡಿದ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ಗೆ ಪ್ರತ್ಯಾರೋಪ ಮಾಡಿರುವ ತಿಮ್ಮಪ್ಪ ಮಡಿವಾಳ್. ಸಿದ್ದಾಪುರದ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ಆಣೆ ಪ್ರಮಾಣ ದೇವಸ್ಥಾನದ ಮೆಟ್ಟಿಲೇರಿದ್ದು, ಇವರಲ್ಲಿ ಯಾರು ಮೊದಲಿಗೆ ಬಂದು ದೇವರ ಮೇಲೆ ಆಣೆ ಪ್ರಮಾಣ ಮಾಡುತ್ತಾರೆಂದು ಕಾದು ನೋಡಬೇಕಾಗಿದೆ. ಕಳೆದ 2 ದಿನಗಳ ಹಿಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್, ಬಿಜೆಪಿ ಮಂಡಳ ಅಧ್ಯಕ್ಷ ತಿಮ್ಮಪ್ಪ ಅರಣ್ಯ ಇಲಾಖೆಯ ಅಧಿಕಾರಿಯಿಂದ ಹಣ ಪಡೆದಿದ್ದಾರೆಂದು ನೇರವಾಗಿ ಆರೋಪ ಮಾಡಿ, ಇಲ್ಲವಾದರೆ ದೇವರ ಮೇಲೆ ಆಣೆ ಮಾಡಲಿ ಎಂದು ಸವಾಲ್ ಹಾಕಿದ್ದರು. ಇದಕ್ಕೆ ಪ್ರತ್ಯಾರೋಪ ಮಾಡಿರುವ ತಿಮ್ಮಪ್ಪ ಮಡಿವಾಳ್, ವಸಂತ್ ನಾಯ್ಕ್ ಸೇರಿದಂತೆ ಅವರ ಪಕ್ಷದವರು ಯಾವ ಅಧಿಕಾರಿಗಳ ಹತ್ತಿರವೂ ಹಣ ಕೇಳಿಲ್ಲ ಎಂದು ಶಿರ್ಸಿ ಮಾರಿಕಾಂಬಾ ದೇವರ ಮೇಲೆ ಆಣೆ ಮಾಡಲೆಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮರು ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ನನ್ನ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದರು. ನಾನು ಡಿಎಫ್ ಅವರ ಹತ್ರ ಹಣ ಕೇಳಿದ್ದೇನೆ ಕಾಗೇರಿ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಆ ಡಿಎಫ್ ಅವರು ನಾನು ಹಣ ಕೇಳಿದ್ದಿದ್ರೆ ಯಾವ ಜಾಗದಲ್ಲಿ ಕೇಳಿದ್ದೇನೆ, ಎಲ್ಲಿ ಅವರು ಹಣ ಕೊಟ್ಟಿದ್ದಾರೆ ಅದನ್ನ ಬಂದು ವಸಂತ್ ನಾಯ್ಕ್ ಹೇಳಿದ ಹಾಗೆ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು ಅವರು ಕರ್ಕೊಂಡು ಪ್ರಮಾಣ ಮಾಡಬೇಕು. ಒಂದನೇದು. ಇದು ಎರಡನೇದು, ವಸಂತ ನಾಯ್ಕ ಮತ್ತು ಕಾಂಗ್ರೆಸ್ನವರು ಎಲ್ಲೂ ಸಹ ಯಾವ ಅಧಿಕಾರಿಗಳು ಅದನ್ನು ಸಹ ದುಡ್ಡು ಕೇಳಲಿಲ್ಲ, ನಾವು ದುಡ್ಡು ತಗೊಂಡಿಲ್ಲ ಅಂತ ಹೇಳಿ ಅವರು ಬಂದು ಪ್ರಮಾಣ ಮಾಡಬೇಕು. ಇದು ಎರಡಕ್ಕೂ ನಾನು ಸಿದ್ಧ ಇದ್ದೇನೆ. ನನ್ನ ಜೀವನದಲ್ಲಿ ನಾನು ಇವತ್ತು ನನಗೆ 51ನೇ ವರ್ಷ, ಇವತ್ತಿನ ತಾರೀಖು ತನಕ ಜನಸಾಮಾನ್ಯರನ್ನ ಹಿಡಿದು ಯಾವುದೇ ಅಧಿಕಾರಿಗಳ ಹತ್ರ 1 ರೂಪಾಯಿ ಬಿಡಿ ಕಾಸನ್ನು ನಾನು ತಗೊಂಡಿಲ್ಲ, ಕೇಳಿಲ್ಲ. ಇದು ನಾನು ಆ ಪ್ರವೃತ್ತಿಯಲ್ಲಿ ಬಂದಲ್ಲ. ಇದು ನಮ್ಮ ಪಕ್ಷದ ಪ್ರವೃತ್ತಿನೂ ಅಲ್ಲ. ಇದು ದುಡ್ಡು ಕೇಳೋದು, ದುಡ್ಡು ಕೊಡ್ರಿ ಅಂತ ಕೇಳೋದು ಅದೇನಿದು ಕಾಂಗ್ರೆಸ್ಸಿನ ಸಂಸ್ಕೃತಿ, ಅದು ನಮ್ಮ ಬಿಜೆಪಿ ಸಂಸ್ಕೃತಿ ಅಲ್ಲ. ವೈಯಕ್ತಿಕ ವಿಚಾರವನ್ನು ಮಾಡೋದಾದ್ರೆ ವೈಯಕ್ತಿಕ ವೇದಿಕೆಯನ್ನು ಸೃಷ್ಟಿ ಮಾಡಲಿ, ಅಲ್ಲಿ ಬಂದು ಇನ್ನೂ ಹೆಚ್ಚಿನ ವಿಷಯವನ್ನು ಚರ್ಚೆ ಮಾಡ್ತೇನೆ. ಈ ಸುಳ್ಳು ಆರೋಪವನ್ನು ಹೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡುವ ತಾನು ಬಚಾವಾಗಲಿಕ್ಕೆ ಇದು ಸರಿಯಾದ ನಿರ್ಧಾರ ಅಲ್ಲ. ಅವನು ವಸಂತ್ ನಾಯ್ಕ್ ನಾನೇನಂತ ವಸಂತ್ ನಾಯ್ಕ್ ಗೊತ್ತು, ಕಾಂಗ್ರೆಸ್ ಇರುವಂತ ಲೀಡರ್ ಗೊತ್ತು, ನಮ್ಮ ಪಕ್ಷದಲ್ಲಿ ಇರುವಂತ ಲೀಡರ್ ಗೊತ್ತು, ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತು, ಸಿದ್ದಾಪುರ ತಾಲೂಕಿನ ಜನತೆಗೂ ಗೊತ್ತು ತಿಮ್ಮಪ್ಪ ಅಂತವನು ಏನು ಅಂತ. ಅಂದ್ರೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವು ಯಾವ ಎಸಿಎಫ್ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ನಾನು ಕೇಳಿದ್ದೇನೆ, ಅದನ್ನ ಅವ್ರು ಶಿರ್ಸಿ ಮಾರಿಗುಡಿಗೆ ಕರ್ಕೊಬಂದು ಅದನ್ನ ನಾವು ಹೇಳ್ಬೇಕು, ಪ್ರಮಾಣ ಮಾಡ್ಲಿಕ್ಕೆ ನಾನು ಸಿದ್ಧಿದ್ದೇನೆ, ಪ್ರಮಾಣ ಮಾಡಬೇಕು. ಅವನು ಎಲ್ಲೂ ನಾನು ಅಧಿಕಾರಿಗಳ ಹತ್ರ ದುಡ್ಡು ಕೇಳಲಿಲ್ಲ, ಎಲ್ಲೂ ಯಾವುದೇ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿಲ್ಲ ಅಂತೇಳಿ ಅವನೊಂದು ಪ್ರಮಾಣ ಮಾಡಬೇಕು. ನಾನು ರೆಡಿ ಇದ್ದೀನಿ. ಸಿದ್ದಾಪುರ ತಾಲೂಕಿನ ಕೋಣಗದ್ದೆಯ ಜ್ಯೋತಿ ರವಿ ನಾಯ್ಕ್ ಎಂಬ ಬಾಣಂತಿ ಸಾವಿಗೆ ಸಂಬಂಧಿಸಿ ನೊಂದ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ ಅನಂತಮೂರ್ತಿ ಹೆಗಡೆ. ಇತ್ತೀಚೆಗೆ ಸಿದ್ದಾಪುರ ತಾಲೂಕಿನ ಕೋಣಗದ್ದೆಯ ಜ್ಯೋತಿ ರವಿ ನಾಯ್ಕ್ ಎಂಬ ಬಾಣಂತಿ ಸಾವಿಗೆ ಸಂಬಂಧಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಶುಕ್ರವಾರ ಅವರ ಮನೆಗೆ ತೆರಳಿ ನಡೆದ ದುರ್ಘಟನೆಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದು ನೊಂದ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಧನ ಸಹಾಯ ಮಾಡಿದರು. ಜೊತೆಗೆ ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಅನಾನುಕೂಲವಾದಲ್ಲಿ ಮತ್ತೆ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು. ಕಡೆಗೆ ಬಾಕಿ ಡೆಲಿವರಿಯಲ್ಲಿ ಸಂಜೆ ತನಕ ಡಾಕ್ಟರ್ ಒಬ್ರು ಬಂದಿಲ್ಲ, ನರ್ಸ್ ಇವರೇ ಮಾಡ್ತಾ ಇದ್ದಾರೆ. ಅವಳಿಗೆ ಪೇನ್ ಆದ್ರೆ ಪೇನ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಬಿಟ್ರೆ ಅವಳಿಗೆ ಎಲ್ಲಿ ಇದಾಗಿದೆ ಯೂರಿನ್ ಪಾಸ್ ಈಗ ಹೆರಿಗೆ ಮಾರ್ಕ್ಸ್ ಹೋದ್ಮೇಲೆ ಡಾಕ್ಟರ್ ಬರಲೇ ಇಲ್ಲ. ಆ ICU ರೂಮಿಗೂ ಬಂದಿಲ್ಲ. ಅವ್ರು ನರ್ಸೇ ನೋಡ್ತಾ ಇದಾರೆ ಬಿಟ್ರೆ ಅವ್ರು ನರ್ಸ್ ಆದ್ರೆ ಇಲ್ಲಿ ನೀವ್ ಯಾಕೆ ಬರ್ತೀರಿ ಕೇಳ್ತಾರೆ ನರ್ಸ್. ನೀವು ಬಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂತ ಇವರು ಯಾರು ಡಾಕ್ಟ್ರು ಆಪರೇಷನ್ ಮಾಡೋದು ಸಂಜೆನೆ ಬಂದಿರೋದಲ್ಲಿ. ಬೆಳಗ್ಗೆ ಎಷ್ಟೊತ್ತಿಗೆ ಆಪರೇಷನ್ ಮಾಡಿದ್ರು? 10:30ಗೆ ಆಪರೇಷನ್ ಮಾಡಿದ್ರು. 10:30 ಆಪರೇಷನ್ ಮಾಡಿದ್ರು ಡಾಕ್ಟರ್ ಬರೋದು ಸಾಯಂಕಾಲ 7:30ಗೆ. ಅವ್ರು ಈಗ ಅವಳಿಗೆ ವಿಸರ್ಜನೆ ಇದಾಗ್ತಾ ಇಲ್ಲ, ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ನಾವೆಲ್ಲ ನಮ್ಮ ಅಕ್ಕ ಕೂತಿರ್ತಾರ ಅಲ್ಲಿ ಒಬ್ರನ್ನಲ್ಲಿ ಕೂರ್ಸಿಟ್ಟಿದ್ದೀವಿ. ಅವರಿಗೆಲ್ಲ 500 ml ಆಗಿದೆ, ಇವಳಿಗೆ 100 ml ಆಗಿಲ್ಲ. ಅದು ಕಡೆಗೆ ಬಂದು ಹೇಳಿದ್ವಿ ಇವಳಿಗೆ ಸಿರ್ಕೆ ಜಾಸ್ತಿ ಆಗಿತ್ತು, 7:30 ನಂತರ ಮೇಘನ ಬರ್ಕೊಡ್ತೀನಿ ತಗೊಂಡೋಗು, ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ. ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತಲ್ಲ, ನಮ್ಮ ಕೈ ಚಿಕ್ಕ ಸಹಾಯ ನಿಮ್ಗೆ ಒಳ್ಳೇದಾಗಲಿ. ಈಗ ನಿಮ್ಮ ಹೆಂಡತಿಯಂತೂ ಕಳ್ಕೊಂಡ್ರಿ ಆಯಿತಾ, ನಿಮ್ಮ ಮಗು ಆದಷ್ಟು ಬೇಗ ಹುಷಾರಾಗಿ ಬರಲಿ, ಬೇಗ ಗುಣ ಆಗಲಿ. ಮತ್ತೇನಾದ್ರು ನಿಮಗೆ ಇನ್ನೂ ಸಮಸ್ಯೆ ಆಯಿತು ಅಂತ ಹೇಳಿ, ಒಂದಷ್ಟು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ನಾವೇನಾದ್ರು ಮಾಡಿ ನಿಮಗೆ ಅದು ಅನುಕೂಲ ಮಾಡೋ ಥರ ಮಾಡ್ತೇವೆ. ಒಟ್ಟು ನಾನು ನಿಮ್ಮ ಮುಟ್ಟಿಗಿದ್ದೇವೆ, ಹೆದರಿಬೇಡಿ. ಒಟ್ಟು ನೀವೇನಾದ್ರು ಬಂದರೆ ನನ್ನ ನಂಬರ್ ಇಟ್ಕೊಳ್ಳಿ ಆಯಿತಾ.
ನಾವು ಏನು ಮಾಡಬೇಕು, ಯಾರ ಹತ್ರ ಹೋಗಿರ್ಬೇಕು ಅದು ಹೇಳಿ ನಾನು ನಿಮ್ಮ ಒಟ್ಟಿನಲ್ಲಿ ಮಾಡೋದಾರ ಮಾಡ್ತೇನೆ. ಹಾಂ, ನನ್ನ ಚಿಕ್ಕದೊಂದು ಸಹಾಯ ದಯವಿಟ್ಟು ಸ್ವೀಕಾರ ಮಾಡೋದು. ಮೂವರು ಕಾಡು ಪ್ರಾಣಿ ಬೇಟೆಗಾರರ ಪೈಕಿ ಒಬ್ಬನನ್ನು ಬಂಧಿಸಿ ಜಿಂಕೆಯ ಮೃತದೇಹವನ್ನು ವಶಕ್ಕೆ ಪಡೆದುಕೊಂಡಿರುವ ಅರಣ್ಯ ಇಲಾಖೆ. ಶಿರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮದ ಹೊಳೆಯ ಪಕ್ಕ ನಡೆದ ಘಟನೆ ಇದಾಗಿದೆ. ಉಂಚಳ್ಳಿ ಗ್ರಾಮದ ಗಣಪತಿ ಮಂಜುನಾಥ್ ಗೌಡ ಬಂಧಿತ ಆರೋಪಿಯಾಗಿದ್ದು, ಇನ್ನುಳಿದ ಆರೋಪಿ ಉಂಚಳ್ಳಿಯ ವೆಂಕಟೇಶ್ ನಾರಾಯಣ್ ನಾಯ್ಕ್ ಹಾಗೂ ಗಣೇಶ್ ಶುಬ್ರಾಯ್ ನಾಯ್ಕ್ ತಲೆಮರೆಸಿಕೊಂಡಿದ್ದಾರೆ. ಶಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಅಜ್ಜಯ್ಯ ಜಿಆರ್ ಹಾಗೂ ಉಪ ಅರಣ್ಯ ಸಹಾಯಕ ಸಂರಕ್ಷಣಾ ಅಧಿಕಾರಿಗಳಾದ ಎಸ್ಎಸ್ ನಿಂಗಾಣಿ ಮಾರ್ಗದರ್ಶನ ಮತ್ತು ಶಿರ್ಸಿ ವಲಯ ಅರಣ್ಯ ಅಧಿಕಾರಿ ಗಿರೀಶ್ ಎಲ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಗಾಗಿ ಸುಮಾರು 2 ವರ್ಷಗಳ ಕಾಲ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್. ಉತ್ತರ ಕನ್ನಡ ಜಿಲ್ಲೆಗಾಗಿ ಸುಮಾರು 2 ವರ್ಷಗಳ ಕಾಲ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಇದೀಗ ವರ್ಗಾವಣೆಗೊಂಡಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಅವರಿಗೆ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯ ಲಿಫಿಕ್ ಸಿಬ್ಬಂದಿಗಳು ಹಾಜರಿದ್ದರು.